ನೀವು ನಿಶ್ಶಬ್ದವಾಗಿ ದಯಮಾಡಿ 10 ನಿಮಿಷ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಾನು ಬಿಡದಿಯ ಏನು ನಮ್ಮ ರೈತರ ಬಗ್ಗೆ ನಡೀತಾ ಇರ್ತಕ್ಕಂಥ ಹೋರಾಟ ಏನಿದೆಯೋ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಮಾಜಿ ಶಾಸಕರು ಕೃಷ್ಣಪ್ಪನವರು, ಮಂಜು ಅವರು, ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾದ ಬಾಬು ಅವರು, ಪುಟ್ಟರಾಜು ಅವರು, ಕರಿಯಮ್ಮನವರು, ನಮ್ಮ ಯಾದಗಿರಿ ಶರಣಗೌಡಪ್ಪ ಅವರು, ಹೀಗೆ 15 ಜನ ಶಾಸಕರು, ಶರವಣ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರು, ನಮ್ಮ ಪಕ್ಷದ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನಾನು ಅವರೆಲ್ಲರಿಗೂ ಅಭಿನಂದಿಸ್ತೇನೆ. ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಹೋರಾಟದಲ್ಲಿ ಅಗ್ರಗಣ್ಯ ಸ್ಥಾನವನ್ನು ವಹಿಸಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ಕುಮಾರಸ್ವಾಮಿ ಅವರು ಬಿಡುವಿದ್ದಂತಹ ಸಮಯದಲ್ಲಿ ಕೇಂದ್ರದ ಮಂತ್ರಿಗಳಾಗಿ ಒಂದು ಕಡೆ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು, ಮತ್ತೊಂದು ಕಡೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಅವರು ಯಾವುದೇ ಒಂದು ಮಾನಸಿಕವಾದಂಥ ಹಿಂಬದಿ ತೋರಿಸದೆ ಎದುರಿಸತಕ್ಕಂಥ ಸ್ಥೈರ್ಯ ಮತ್ತು ಸಾಮರ್ಥ್ಯ ಹೊಂದಿರತಕ್ಕಂಥ ನಾಯಕರು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಮುಖಂಡರು ಕೂಡ ನಿನ್ನೆ ನಮ್ಮ ವಿರೋಧಿ ಪಕ್ಷದ ನಾಯಕರಾದ ಅಶೋಕ್ ಅವರು ಕೂಡ ಬಂದು ಹೋಗಿದ್ದಾರೆ. ನಾನು ಅದನ್ನು ಸ್ಮರಿಸಿಕೊಳ್ತೇನೆ. ಈ ಸಂದರ್ಭದಲ್ಲಿ ದಯಮಾಡಿ ನಿರ್ಧಾರವನ್ನು ಮಾಡಬೇಡಿ. 1994ರಲ್ಲಿ ನಾನು ರಾಮನಗರದಿಂದ ವಿಧಾನಸಭೆಗೆ ಆಯ್ಕೆಯಾದೆ. ಆಗ ರಾಮನಗರದ ಮಹಾಜನತೆಗೆ ತೋರಿಸಿದಂತ ಒಂದು ಪ್ರೀತಿ ವಿಶ್ವಾಸ ಏನಿದೆ, ಅದರ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಯೂ ಆದೆ, ಪ್ರಧಾನಮಂತ್ರಿಯೂ ಆದೆ. ನಿಮಗೆ ಜ್ಞಾಪಕ ಇರ್ಬೋದು, ಅನೇಕ ಜನ ಹಿರಿಯರಿಗೆ ಬಿಡದಿ ಬೋರಯ್ಯನವರನ್ನ ಅವತ್ತು MLC ಮಾಡಿದ್ವಿ. ಅಷ್ಟೇ ಅಲ್ಲ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನ ಅಧ್ಯಕ್ಷರನ್ನು ರಾಮನಗರದ ಒಬ್ಬ ಮುಖಂಡರಿಗೆ ನಾನೇ ಅವತ್ತು ನೇಮಕ ಮಾಡಿದೆ. ಈ ಹಳೆಯ ವಿಷಯಗಳನ್ನ ನಾನು ನೆನೆಸ್ಕೊಳ್ತೇನೆ. ಇವತ್ತು ಮುಖ್ಯಮಂತ್ರಿ ಒಕ್ಕಲಿಗ ಸಮಾಜಕ್ಕೆ ಸೇರಿದವರು, ಆದರೆ ದೇವೇಗೌಡರು, ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಒಕ್ಕಲಿಗರು ಬೇರೆಯವರು ಯಾರಾದರೂ ಆದ್ರೆ ಸಹಿಸೋದಿಲ್ಲ, ಈ ಆಪಾದನೆಯನ್ನು ಮಾಡ್ತಾರೆ. ನಾನು ದಯಮಾಡಿ ನಿಧಾನವಾಗಿ ಕೇಳಬೇಕು. ನಮಗೆ ಯಾರೇ ಮುಖ್ಯಮಂತ್ರಿಗಳಾದರೂ ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಅವರಿಗೆ ನಾವು ಬೆಂಬಲಿಸ್ತೇವೆ. ಈಗ ಸಿದ್ದರಾಮಯ್ಯವರು 16 ಬಜೆಟ್ ಅನ್ನು ಇಟ್ಟು ನಾವೇನು ಒಂದು ಮಾತಾಡಲಿಲ್ಲ, ನಾನು ಒಂದು ಮಾತನಾಡಿಲ್ಲ. 16 ಬಜೆಟ್ ಅನ್ನು ಇಟ್ಟು ನಾನೇನು ಮಾತನಾಡಿಲ್ಲ. ಇಂದು ಕೇವಲ 60 ದಿನ ಆಗಿದೆ. ನಮ್ಮವರೇ
ಯಾಕೆ ನಾವು ಹೋರಾಟ ಮಾಡಬೇಕು? ಹೇಳ್ತಾರೆ, ಕುಮಾರಸ್ವಾಮಿ 2008ರಲ್ಲಿ ಮಾಡಿದಂತ ನಿರ್ಣಯವನ್ನ ನಾನು ಈಗ ಜಾರಿಗೆ ಕೊಡ್ತೇನೆ. ಹೌದು, ನೀವು ಡೆಪ್ಟಿ ಸಿಎಂ ಆಗಿ ನೀವು ಬೆಂಗಳೂರಿನ ಡೆವಲಪ್ಮೆಂಟ್ ಅಥಾರಿಟಿ ಎಲ್ಲ ಅಧಿಕಾರವನ್ನು ಇಟ್ಕೊಂಡಿದ್ದಂಥವರು, ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂಥವರು ಈ 3 ವರ್ಷ ಬೆಳೆದು ಈ ರೈತರಿಗೆ ನೀವು ಅವ್ರಿಗೆ ನೇರಕ್ಕೆ ಹೊರಟಿದ್ದೀರಿ. ಇದು ಕುಮಾರಸ್ವಾಮಿ ಅವರು ಮಾಡಿದಂತ ತೀರ್ಮಾನ ಅಂತ ಯಾವ ನನಗೆಯಿಂದ ಹೇಳ್ತೀರಿ ನೀವು? ಕುಮಾರಸ್ವಾಮಿ ಅವರು ಏನ್ ತೀರ್ಮಾನ ಮಾಡಿದ್ರು? ಅವರು ಬೆಂಗಳೂರಿನ ಒಂದು ಜನತೆಯ ಒತ್ತಡಕ್ಕೆ 5 ಹೊಸ ನಗರಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದರಲ್ಲಿ ರಾಮನಗರ ಒಂದು. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏನು ಒಂದು ಯೋಜನೆಯನ್ನು ತೀರ್ಮಾನ ಮಾಡಿದೆ, ಅದರಲ್ಲಿ ರಾಮನಗರವೂ ಸೇರಿತ್ತು, ಬಿಡದಿನೂ ಸೇರಿತ್ತು. ದಯಮಾಡಿ ಡಿ.ಕೆ. ಶಿವಕುಮಾರ್ ಅವರೇ, ನೀವು 2 ವರ್ಷ ರಾಜ್ಯ ಆಳಿ, ನಮಗೆ ಅಸಮಾಧಾನ ಇದೆ ಅಂತ ಇಲ್ಲ. ಯಾಕೆ ಅಸತ್ಯವನ್ನ ಹೇಳಿ ರೈತರ ಮನೆ ಹಾಳು ಮಾಡಲಿಕ್ಕೆ ಹೊರಟಿದ್ದೀರಿ? 1 ಗುಂಟೆ, 2 ಗುಂಟೆ, 3 ಗುಂಟೆ, 5 ಗುಂಟೆ, 10 ಗುಂಟೆ ಜಾಗ ಉಳಿಸಿಕೊಂಡು ಹಸುಗಳಿಗೆ ಮೇವು ಬೆಳೆಸಿ ಹಾಲನ್ನು ಕರೆದು ಯಾರು ಇವತ್ತು ಜೀವನ ನಡೆಸ್ತಾ ಇದ್ದಾರೋ ಅವರ ಹೊಟ್ಟೆಯ ಮೇಲೆ ಹೊಡೆದು ಈ ಪ್ರಾಜೆಕ್ಟ್ ಅನ್ನ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ನೀವು? ಹೇಳಿ, ಸತ್ಯ ಹೇಳಿ, ಯಾರಿಗೋಸ್ಕರ? ಬೆಂಗಳೂರು ಬೀಡಿಗೆನಲ್ಲಿ 20,000 ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. 20,000 ಸೈಟ್ಗಳು. ಇದನ್ನು ನಾನು ಹೇಳೋದಿಲ್ಲ, ಸತೀಶ್ ಜಾರಕಿಹೊಳಿ ಈ ಮಾತನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನ ವಿವಿಧ ಬಡಾವಣೆಗಳಲ್ಲಿ ಸಹಸ್ರಾರು ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. ಇವತ್ತು ಅವುಗಳನ್ನು ತೆಗೆದುಕೊಳ್ಳಲು ಯಾರೂ ಇಲ್ಲ. ಬೆಂಗಳೂರಿನಲ್ಲಿ ಅನೇಕರು ಇವತ್ತು ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅನೇಕ ದೊಡ್ಡ ದೊಡ್ಡ ಮಹತ್ವ ಕಟ್ಟಿದ್ದಾರೆ. ಅಲ್ಲಿ ಇವತ್ತು ಅವುಗಳನ್ನು ಕೊಂಡುಕೊಳ್ಬೇಕಂತವರು ಇಲ್ಲ. ಎಷ್ಟೊಂದು ಕಟ್ಟಿರುವ ಮನೆಗಳು ಖಾಲಿ ಬಿದ್ದಿದ್ದಾವೆ. ಇದನ್ನ ಯಾವುದೋ ಒಂದು ಕಮಿಟಿ ಮಾಡಿದ್ದಾರಂತೆ. ಆ ಕಮಿಟಿಯವರು ದಯಮಾಡಿ ಈ ವಿಷಯದ ಬಗ್ಗೆ ಮೊದಲು ಅಂಕಿಅಂಶ ಸಂಗ್ರಹಣ ಮಾಡಲಿ. 7 ಜನ ಸುಪ್ರೀಂ ನ್ಯಾಯಾಧೀಶರು ಬಂದು ಅವರು ಇಲ್ಲಿರ್ತಕ್ಕಂಥ ವಾಸ್ತವಾಂಶವನ್ನು ನೋಡಿ ಈ ಪ್ರಾಜೆಕ್ಟ್ ಅನ್ನ ಮಾಡಬಾರದು, ರೈತರ ಹೊಟ್ಟೆ ಮೇಲೆ ಹೊಡಿಬೇಡಿ, ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಹೇಳಿದ್ದಾರೆ. ನಮಗೆ ಡಿ.ಕೆ. ಶಿವಕುಮಾರ್ ಅವರು 2 ವರ್ಷ ರಾಜ್ಯ ಆಳಿದ್ರೆ, ಬೇರೆಯವರು ಕುಮಾರಸ್ವಾಮಿ ಅವರು ಬೇರೊಬ್ಬ ಒಕ್ಕಲಿಗ ನಾಯಕನ್ನ ಬೆಳೀಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸುಳ್ಳು ಆಪಾದನೆ ಮಾಡಬೇಡಿ. ಆಳಿ ರೈತನ ಮಗನಾಗಿ ಇವತ್ತು ರೈತರ ಹೊಟ್ಟೆ ಮೇಲೆ ಹೊಡೆದು ಯಾವ ಪುರುಷಾರ್ಥಕ್ಕೆ ಈ ಪ್ರಾಜೆಕ್ಟ್ ಅನ್ನ ನೀವು ತೆಗೆದುಕೊಂಡಿದ್ದು? ಹೇಳಿ, ಸತ್ಯ ಹೇಳಿ. ಇವತ್ತು ಹೇಳ್ತಾರೆ ನಾನು ಒತ್ತಾಯ ಮಾಡೋದಿಲ್ಲ, 3 ಕೋಟಿ ರೂಪಾಯಿ ಕೊಡ್ತೀನಿ. ನಿನ್ನೆ ಡೆಲ್ಲಿ ಹೋಗೋದಕ್ಕಿಂತ ಮುಂಚೆ 3 ಕೋಟಿ ರೂಪಾಯಿ ಕೊಡ್ತೀನಿ. ಓಹೋ, ನಿನ್ನೆ ಗೊತ್ತಾಯಿತು
ರೈತರಿಗೆ 3 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳುವ ಒಂದು ಬುದ್ಧಿ ನಿನ್ನೆ ಅವರ ಗಮನಕ್ಕೆ ಬಂತು. ಹೌದು, 3 ಕೋಟಿ ರೂಪಾಯಿ ಕನಕಪುರದಲ್ಲಿ ಅವರೇನೇನು ಮಾಡಿದ್ದಾರಲ್ಲ ಆ ಜಾಗದಲ್ಲಿ ಇವತ್ತು ಬೇರೆಯವರಿಗೆ ಮೊದಲು ಸೈಟ್ ಮಾಡಬೇಕು, ಯಾವ್ಯಾವ ಪ್ರಾಜೆಕ್ಟ್ ಮಾಡಬೇಕು ಮೊದಲು ಕೊಟ್ಟು ಅಲ್ಲಿ ತೀರ್ಮಾನ ಮಾಡಿ. ಇಲ್ಲಿ ಯಾಕೆ ಬಂದು ಬಡವರು ಪಾಪ ಹೊಟ್ಟೆ ಮೇಲೆ ಹೊಡೆದು ನೀವು ಏನು ಯಾವ ಉದ್ದೇಶಕ್ಕೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀವು 5 ಕಾರ್ಪೊರೇಷನ್ ಮಾಡಿದ್ರಿ. ಅದರಲ್ಲಿ ರಾಮನಗರ ಒಂದು ಕಾರ್ಪೊರೇಷನ್ ನಿಜ.